ಮುಂಚೆ ಥರನೇ ಇದ್ದೀವಿ, ಅದೇ ಥರ ಆಹಾರ ತಿಂತಿದ್ದೀವಿ, ಅದೇ ಥರ ಫ್ಯಾಮಿಲಿ ಜೊತೆ ಇದ್ದೀವಿ, ಗ್ಯಾದರಿಂಗ್ ಜೊತೆ ಇದ್ದೀವಿ. ಆದರೂ ಯಾಕೆ ನನಗೆ ಈ ನಡುವೆ ಡಿಪ್ರೆಸ್ಡ್ ಅನಿಸ್ತಾ ಇದೆ? ಯಾಕೆ ನಾನು ಬೇಗ ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ದೀನಿ? ಮೊದಲ ಥರ ನಾವು ಯಾಕೆ ಇರೋಕ್ಕಾಗ್ತಾ ಇಲ್ಲ? ಏನಿರ್ಬೋದು ಅಂತ ಕೇಳಿದರೆ, ಆಲ್ ಥ್ಯಾಂಕ್ಸ್ ಟು ಅವರ್ ಮೊಬೈಲ್ ಫೋನ್. ನಮ್ಮ ಮೊಬೈಲ್ ಫೋನಿಂದ ನಮ್ಮ ಮೆಂಟಲ್ ಹೆಲ್ತು ಡಿಕ್ಲೈನ್ ಆಗ್ತಾ ಹೋಗುತ್ತೆ. ನಿಮ್ಮ ಮೆಂಟಲ್ ಹೆಲ್ತ್ ಸರಿಯಾಗಬೇಕಾದ್ರೆ ಮೊಬೈಲ್ ಒಂದೇ ಅಲ್ಲ, ನಾವು ಏನನ್ನು ಕನ್ಸ್ಯೂಮ್ ಮಾಡ್ತೀವಿ, ಏನನ್ನು ಕೇಳ್ತೀವಿ, ಏನನ್ನು ನೋಡ್ತೀವಿ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಬೆಳಗ್ಗೆ ಎದ್ದು ಕೂಡಲೇ ಕಾಫಿ ಜೊತೆಗೆ ನ್ಯೂಸ್ ಪೇಪರನ್ನು ಓದೋದು. ನ್ಯೂಸ್ ಪೇಪರಲ್ಲಿ ಎಷ್ಟೊಂದು ಜನರಲ್ ನಾಲೆಜ್ ಇರುತ್ತೆ, ಹೌದು, ಆದರೆ ಎಷ್ಟೊಂದು ಬೇಡದ ವಿಷಯಗಳು ಸಿಗ್ತಾ ಇರುತ್ತೆ ಅಲ್ವಾ? ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಸುಪ್ತ ಮನಸ್ಸು ತುಂಬಾ ಆಕ್ಟಿವ್ ಆಗಿರುತ್ತೆ. ಅಂಥ ಟೈಮಲ್ಲಿ ಬೇಡದ ವಿಷಯಗಳನ್ನು, ಬೇಡದ ನ್ಯೂಸನ್ನು ನೋಡ್ತಾ ಹೋದಾಗ, ಕೇಳ್ತಾ ಹೋದಾಗ ನಮ್ಮ ಮೆಂಟಲ್ ಹೆಲ್ತ್ ಡಿಕ್ಲೈನ್ ಆಗ್ತಾ ಹೋಗುತ್ತೆ, ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ.